ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ ಎಲ್ಲರಿಗೂ. ಶ್ರೀಕೃಷ್ಣನ ಕಥೆಗಳು. ಭಗವಂತ ಕೃಷ್ಣ ಹುಟ್ಟಿದ ಒಡನೆ ವಸುದೇವ ಜಾಗೃತನಾದ. ದೇವರ ಕೃಪೆಯಿಂದ ವಸುದೇವನನ್ನು ಬಿಗಿದುಕೊಂಡಿದ್ದ ಸೆರೆಮನೆಯ ಸಂಕಲಗಳು ಕಳಚಿ ಬಿದ್ದವು. ಸೆರೆಮನೆಯ ಹೆಬ್ಬಾಗಿಲು ತಮ್ಮಷ್ಟಕ್ಕೆ ತಾವೇ ತೆರೆದುಕೊಂಡವು. ಪಹರೆಯವರು ಗಾಢ ನಿದ್ರೆಯಲ್ಲಿ ಮುಳುಗಿದರು. ಅರೆ ನಿಮಿಷವನ್ನೂ ಹಾಳು ಮಾಡಬೇಡಿ, ನೀವು ಈಗಿಂದೀಗಲೇ ನಮ್ಮ ಮಗ ಕೃಷ್ಣನೊಂದಿಗೆ ಗೋಕುಲಕ್ಕೆ ಹೊರಡಿ ಎಂದು ದೇವಕಿ ಗಂಡನನ್ನು ಬೇಡಿಕೊಂಡಳು. ನೀನು ಹೇಳುತ್ತಿರುವುದು ಸರಿಯಾಗಿದೆ. ನಾನು ಭಗವಂತನ ಜೊತೆ ಈಗಲೇ ಗೋಕುಲಕ್ಕೆ ಹೊರಡುವೆ. ಭಗವಾನ್ ವಿಷ್ಣು ನಿನ್ನ ಉದರದಲ್ಲಿ ಜನಿಸಿದ ಸುದ್ದಿ ದುಷ್ಟ ಕಂಸನಿಗೆ ತಿಳಿಯಬಾರದು. ವಿಷಯ ತಿಳಿದರೆ ಅವನು ಖಂಡಿತಕ್ಕೂ ನಮ್ಮ 8ನೆಯ ಮಗನನ್ನು ಕೊಂದು ಬಿಡುತ್ತಾನೆ. ನಾನು ಈಗಲೇ ಗೋಕುಲಕ್ಕೆ ಹೊರಟೆ ಎಂದು ವಸುದೇವ ನುಡಿದ. ಜಾಗ್ರತೆಯಾಗಿ ಹೋಗಿ ಬನ್ನಿ. ನೀವು ಸುರಕ್ಷಿತವಾಗಿ ಗೋಕುಲ ತಲುಪುವಂತೆ ಭಗವಾನ್ ವಿಷ್ಣು ಅನುಗ್ರಹಿಸಲಿ ಎಂದು ದೇವಕಿ ಹೇಳಿದಳು. ವಿಷ್ಣುವಿನ ಅನುಗ್ರಹವನ್ನು ಶಂಕಿಸಬೇಡ. ಅವನು ಹಾದಿಯುದ್ದಕ್ಕೂ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಬೆಂಬಲಕ್ಕೆ ಇದ್ದೇ ಇರುವನು ಎಂದು ನುಡಿದ ವಸುದೇವ ಕೃಷ್ಣನನ್ನು ಒಂದು ಬುಟ್ಟಿಯಲ್ಲಿಟ್ಟುಕೊಂಡು ಬೇಗನೆ ಸೆರೆಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟ. ಸಂಕಲ್ಪಬದ್ಧನಾಗಿ ಗೋಕುಲದತ್ತ ನಡೆದ. ಇಂದಿನ ಕಥೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.